ಕೆಲಸ ಏನು ಚೆನ್ನಾಗಿ ಮಾಡಿಕೊಟ್ರು. ಹ್ಮ್. ಸಿ.ಎಸ್.ಪುರ ಎಸ್.ಬಿ ಬ್ಯಾಂಕ್ ಮುಂದ್ಗಡೆ ಕೆ.ಜಿ.ಎನ್ ಗ್ಯಾರೇಜ್ ಅಂತ. ಹ್ಮ್. ಏನು ಒಂಚೂರು ಏನೂ ಇಲ್ಲ, ಚೆನ್ನಾಗಿ ಕೆಲಸ ಮಾಡಿಕೊಡ್ತಾರೆ. ಹ್ಮ್. ಏನಾರ ಇದ್ರೂ ಇಲ್ಲೇ ಬಂದು ಮಾಡಿಸ್ಕೊಳ್ಳಿ. ಹೇಳು. 10 ಕಿಲೋಮೀಟ್ರಿಂದ ಸುದ್ನಳ್ಳಿಯಿಂದ ಕರ್ಕೊಂಡ್ಬಂದಿದ್ದೆ. ಹ್ಮ್. ಕೆ.ಜಿ.ಎನ್ ಗ್ಯಾರೇಜ್ ಎಸ್.ಬಿ ಬ್ಯಾಂಕ್ ಮುಂದ್ಗಡೆ. ಹ್ಮ್. ಏನಾರ ಹೆಚ್ಚು ಕಮ್ಮಿ ಆಯ್ತು ಇವ್ರಿಗೇನು ಏನಿಲ್ಲ, BS6 ಎಲ್ಲ ರೆಡಿ ಮಾಡಿಕೊಡ್ತಾರೆ. ಹ್ಮ್. ಏನೇ ಸಮಸ್ಯೆ ಇದ್ರೂ ಹ್ಮ್. ಇಲ್ಲಿ ಎಸ್.ಬಿ ಬ್ಯಾಂಕ್ ಮುಂದ್ಗಡೆ ಕೆ.ಜಿ.ಎನ್ ಗ್ಯಾರೇಜ್ ಅಂತ ಐತೆ, ಹ್ಮ್. ಅಲ್ಲಿ ಬಂದು ಮಾಡಿಸ್ಕೊಳ್ಳಿ. ಹ್ಮ್. ಆದರೂ ಏನು ಒಂಚೂರು ಇದ್ರೂ ಇದು ಮಾಡಿ ಅವ್ರು ರಿಪೇರಿ ಮಾಡಿಕೊಡ್ತಾರೆ. ಹ್ಮ್. ಹಂಗೆ ಹಿಂಗೆ ಅಂತ ಏನು ಮಾಡಲ್ಲ. ಸ್ವಲ್ಪ ಲೇಟ್ ಆಗ್ಬೋದು ಆದರೆ ಬಟ್ ಇವರು ರಿಪೇರಿ ಮಾಡಿಕೊಡ್ತಾರೆ. ಹ್ಮ್. ಎಲ್ಲ ಇದು ಮಾಡಿ ಕ್ಲೀನಾಗಿ ರಿಪೇರಿ ಮಾಡಿ ಕ್ಲೀನಾಗಿ ಕೊಡ್ತಾರೆ. ಸರಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ನೋಡಿ ಫ್ರೆಂಡ್ಸ್, ಇದು ಹೊಂಡಾ ಡಿಯೋ BS6 E20 ಮಾಡಲು. ನೋಡಿ, ಕಸ್ಟಮರು ಬಂಕಲ್ಲಿ ಹೋಗ್ಬಿಟ್ಟು ಫುಲ್ ಟ್ಯಾಂಕ್ ಮಾಡಿಸಿದ್ದಾರೆ. ಸುಮಾರು 1.5 ಲೀಟ್ರ್ ನೀರು ಬಂದಿದೆ. ಒಂದು ಅರ್ಧ ಕಿಲೋಮೀಟ್ರ್ ಹೋಗಿದ್ದಾರೆ. ಜರ್ಕಿಂಗ್ ಕಂಪ್ಲೇಂಟ್ ಸ್ಟಾರ್ಟ್ ಆಗಿದೆ. ಜರ್ಕಿಂಗ್ ಕಂಪ್ಲೇಂಟ್ ಸ್ಟಾರ್ಟ್ ಆದಾಗ ಗಾಡಿ ಕಳ್ಕೊಂಬಂದಿದ್ರು. ಸುಮಾರು ಒಂದು 35-40 ಕಿಲೋಮೀಟ್ರು. ಇದನ್ನು ಸ್ಟಾರ್ಟ್ ಮಾಡಿ ನೋಡಿದ್ರೆ ರೈಸ್ ಆಗ್ತಿರಲಿಲ್ಲ. ಮತ್ತು ಫ್ಯೂಲ್ ತೆಗೆದು ನೋಡಿದ್ರೆ ಕರೆಕ್ಟಾಗಿ ಫ್ಯೂಲ್ ಬರ್ತಿತ್ತು. ನಾವು ಏನಪ್ಪ ಇದು ಅಂತ ನೋಡಿದ್ರೆ ಫ್ಯೂಲಲ್ಲಿ ನೀರು ಮಿಕ್ಸ್ ಆಗಿಬಿಟ್ಟಿದೆ. ಫ್ಯೂಲ್ ಪ್ರೆಷರು ಚೆಕ್ ಮಾಡಿದ್ವಿ, ಎಲ್ಲ ಚೆಕ್ ಮಾಡಿದ್ವಿ. ಫ್ಯೂಲ್ನ ಒಂದು ಬಾಟಲಲ್ಲಿ ಹಿಡಿದು ಚೆಕ್ ಮಾಡಿದ್ರೆ ನೋಡಿ ಫ್ಯೂಲ್ ಬರ್ತಾಯಿದೆ. ಫ್ಯೂಲ್ ತೆಗೆದು ನೋಡಿದ್ರೆ ನೀರು ಬಂತು. ಅದರಿಂದ ಇಂಜೆಕ್ಟ್ರು ಮತ್ತು ಫ್ಯೂಲ್ ಫಿಲ್ಟ್ರು ಮತ್ತು ಟ್ಯಾಂಕು ಎಲ್ಲ ಕ್ಲೀನ್ ಮಾಡಿ ಫಿಟ್ ಮಾಡಿದ್ಮೇಲೆ ಗಾಡಿ ಸರಿ ಹೋಯ್ತು. ಬೇರೆ ಪೆಟ್ರೋಲ್ ಹಾಕಿದ್ವಿ. ನೋಡಿ ಫ್ರೆಂಡ್ಸ್, ನೀವು ಈ ಥರ ಅನುಭವ ಆಗಿದ್ದರೆ ಪೆಟ್ರೋಲ್ ಹಾಕ್ಸೋದಕ್ಕಿಂತ ಮುಂಚೆ ಫುಲ್ಲು ಖಾಲಿ ಮಾಡಿಬಿಡಿ. ಖಾಲಿ ಮಾಡಿದ್ರೆ ಒಂದ್ಸಲ ಟ್ಯಾಂಕ್ನ ಕ್ಲೀನ್ ಮಾಡಿಸಿ. ಏಕೆಂದರೆ ಈಗ ಬರೋ E20 ಗಾಡೀಲಿ ಪೆಟ್ರೋಲ್ಗೆ ನೀರು ಮಿಕ್ಸ್ ಆಯಿತು ಅಂದರೆ, ಈಗ ಬಂಕುಲಲ್ಲೇ ಬರುತ್ತೆ. ನೀರು ಮಿಕ್ಸ್ ಆಯಿತು ಅಂದರೆ ಈ ಥರ ಜರ್ಕಿಂಗ್ ಕಂಪ್ಲೇಂಟು, ಸ್ಟಾರ್ಟಿಂಗ್ ಕಂಪ್ಲೇಂಟು, ಪಿಕಪ್ ಕಂಪ್ಲೇಂಟ್ ಬರುತ್ತೆ. ಈ ಥರ ಅನುಭವ ಆಗಿರೋರು ಈ ವಿಡಿಯೋನ ನೋಡಿ ಆವಾಗ ಫ್ಯೂಲ್ ಫಿಲ್ಟ್ರನ್ನ ಕ್ಲೀನ್ ಮಾಡ್ಕೊಳ್ಳಿ. ಮತ್ತು ಒಂದು ಟ್ಯಾಂಕ್ ಒಂದು ಸರಿ ಕ್ಲೀನ್ ಮಾಡ್ತಾರೆ. ನೋಡಿ, ಪ್ರೆಷರ್ ಬರ್ತಾಯಿದೆ ಫ್ರೆಂಡ್ಸ್. ನಾನು ಬೇರೆ ಪೆಟ್ರೋಲ್ ತರಿಸಿ ಹಾಕಿದ್ಮೇಲೆ ಗಾಡಿನೂ ಪರ್ಫೆಕ್ಟ್ ಆಯಿತು, ಕೆಲಸನೂ ಓಕೆ ಇದೆ. ಈ ಥರ ಟೆಕ್ನಿಕಲ್ ವೀಡಿಯೋನ ನಾನು ನಿಮ್ಮ ಮುಂದೆ ತರ್ತಾಯಿರ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಬಟನನ್ನು ಮರೆಯದೆ ಒತ್ತಿ. ಹೊಸ್ದಾಗಿ ನೋಡಿ ಫ್ಯೂಲ್ ಪ್ರೆಷರ್ ಯಾವ ಥರ ಬರ್ತಿದೆ. ಫ್ಯೂಲ್ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಗಾಡಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸು, ಎಲ್ಲ ನೋಡಿ. ನೋಡಿ ಫ್ರೆಂಡ್ಸ್, ಇದು ಫ್ಯೂಯಲ್ ಪಂಪು ಒಂದು ನಾರ್ಮಲ್ ಗಾಡಿದು ಯಾವ ಥರ ಚೆಕ್ ಮಾಡ್ತಾಯಿದ್ವಿ. 100cc ಬೈಕಿಂದು ನಾವು ಇದೇ ಥರ ಚೆಕ್ ಮಾಡೋದು. ಇದು ಒಂದು ವೀಡಿಯೋನ ನಿಮ್ಮ ಮುಂದೆ ಕೊಟ್ಟಿದ್ದೀನಿ. ನಮ್ಮ ಚಾನಲ್ನ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಬಟನನ್ನು ಮರೆಯೋದು. ನೋಡಿ, ಈ ಥರ ಒಂದು ಬಾಣಲಿಯಲ್ಲಿ ಫ್ಯೂಯಲ್ ಪಂಪ್ ಇಕ್ಬಿಟ್ಟು ಇಂಜೆಕ್ಟ್ರನ್ನ ಸೆಟ್ ಮಾಡಿ ಫ್ಯೂಯಲ್ ಪಂಪ್ ಯಾವ ಥರ ವರ್ಕ್ ಆಗುತ್ತೆ ಪ್ರೆಷರು ನೋಡಿ ತೋರಿಸ್ತಾಯಿದ್ವಿ. ಈ ಥರ ಟೆಕ್ನಿಕಲ್ ವೀಡಿಯೋನ ನಾವು ನಿಮ್ಮ ಮುಂದೆ ತರ್ತಾಯಿದ್ದೀವಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಬಟನನ್ನು ಮರೆಯೋದು.